ಹಾಯ್ ಫ್ರೆಂಡ್ಸ್, ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಆ್ಯಂಡ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಆ್ಯಂಡ್ ಎಲ್ಲರೂ ಕೂಡ ತುಂಬಾ ಪಾಸಿಟಿವ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ನಾನು ಕೂಡ ಹೈಲಿ ಪಾಸಿಟಿವ್ ಆಗಿದ್ದೀನಿ. ಲಾಟ್ಸ್ ಆಫ್ ಲವ್. ಸೊ ಎಷ್ಟು ಆಗುತ್ತೋ ಅಷ್ಟು ಪ್ರೀತಿನ ಸ್ಪ್ರೆಡ್ ಮಾಡೋಣ ಆ್ಯಂಡ್ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ. ಸೊ ಅದು ನಾವು ಎಷ್ಟು ಸ್ಪ್ರೆಡ್ ಮಾಡ್ತೀವಿ ಅಷ್ಟು ನಮ್ಮ ಹತ್ರ ಡಬಲ್ ತ್ರಿಬಲ್ 10 times, 20 times, 100 times, 1000 times ಆಗಿ ರಿಟರ್ನ್ ಬರುತ್ತೆ. ಸೊ ನಮಿಗೂ ಬರಲಿ, ಬೇರೆಯವರಿಗೂ ಅದೇ ತರನೇ ರಿಟರ್ನ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರೆಲ್ಲ ಲೋ ಅಂತ ಫೀಲ್ ಆಗ್ತಾ ಇದ್ದೀರಾ, ಆಟೋಮೆಟಿಕ್ ಆಗಿ ಸೆಲ್ಫ್ ಲವ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಹೇಗಿದ್ರು ನಿಮ್ನ ಪ್ರೀತಿ ಮಾಡಿ. ಸೊ ನಾನು ಕಪ್ಪಗಿದ್ದೀನಿ, ನಾನು ಬೆಳಗಿದ್ದೀನಿ, ಆ್ಯಂಡ್ ನಾನೇನು ಟ್ಯಾನ್ ಆಗಿದೆ, ಆ್ಯಂಡ್ ನಾನು ಇನ್ನೇನು ಹೇಳ್ಬೋದು, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕಾರ್ ಇಲ್ಲ, ನನ್ನ ಹತ್ರ ಮನೆ ಇಲ್ಲ. ಸೊ ಎಲ್ಲಾನು ಬಿಟ್ಬಿಡಿ, ನಿಮ್ಮನ್ನ ನೀವು ಪ್ರೀತಿಸಿ. ನಿಮ್ಮ ಹತ್ರ ಏನಿದೆ, ಇರಕ್ಕೊಂದು ಚಿಕ್ಕ ಗೂಡಿದ್ಯಾ, ಸೊ ಎಂಜಾಯ್ ಮಾಡಿ. ಅದರಲ್ಲಿ ಲೈಫ್ನ ಎಂಜಾಯ್ ಮಾಡಿ. ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಆಟೋಮ್ಯಾಟಿಕ್ ಆಗಿ ಎಲ್ಲಾನು ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೊಬ್ಬರು ನನಗೇನೆ ಹೇಳ್ಬೋದು, ನಿನಗೆ ಏನ್ ಬಂದಿದೆ. ಸೊ ನಿಮಗದ ಅರ್ಥ ಆಗಲ್ಲ, ಏನ್ ಬಂದಿದೆ ನನಗೆ, ನನ್ನ ಹತ್ರ ಏನಿತ್ತು, ಏನಿಲ್ಲ, ಏನ್ ಕಳ್ಕೊಂಡೆ, ಏನ್ ಪಡ್ಕೊಂಡಿದೀನಿ. ಸೊ ನನ್ನ ಹತ್ರ ಇರೋ ಎಲ್ಲಾ ವಸ್ತುಗಳಿಗಿಂತ ಬೆಲೆ ಬಾಳೋದು ಈಗ ನನ್ನ ಹತ್ರ ಇರುವಂತದ್ದು. ಈಗ ನಾನು ಮಾಡ್ತಾ ಇರೋ ನನ್ನ ಸೆಲ್ಫ್ ಲವ್ ಇರ್ಬೋದು, ಆ್ಯಂಡ್ ನನ್ನ ಹತ್ರ ಏನಿದೆ ಅದನ್ನ ನಾನು ಎಂಜಾಯ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ಟಿದೀನಿ. ಸೊ ಇದ್ರಗಿಂತ ಹ್ಯಾಪಿನೆಸ್ ಇನ್ನೊಂದಿಲ್ಲ. ಪ್ರಪಂಚದಲ್ಲಿ ತುಂಬಾ ಬಡವ್ರು ಯಾರಪ್ಪ ಅಂತ ಅಂದ್ರೆ, ಈಗ ರೀಸೆಂಟ್ ಆಗಿ ನಾನು ಕೇಳಿರೋಂತ ಒಂದು ವಿಷಯ ಇದು. ಯಾರು ಬಡವರು, ಯಾರು ಶ್ರೀಮಂತರು ಅಂತ ಹೇಳ್ಬಿಟ್ಟು. ಯಾರಪ್ಪ ಅಂದ್ರೆ ಕಾರ್ ಇರುತ್ತೆ, ಮನೆ ಇರುತ್ತೆ, ಬಂಗ್ಲೆ ಇರುತ್ತೆ, ಒಳ್ಳೆ ವೈಫ್ ಇರ್ತಾರೆ, ಗಂಡ ಇರ್ತಾರೆ, ಮಕ್ಳು ಇರ್ತಾರೆ, ಎಲ್ಲಾನು ಇರ್ತಾರೆ. ಆದ್ರೂ ಅವ್ರ ಲೈಫಲ್ಲಿ ಒಂದೇ ಒಂದು ಕೊರತೆ ಏನು ಅಂತ ಅವರಿಗೆ ಗೊತ್ತಿರೋದಿಲ್ಲ. ನೆಮ್ಮದಿನೇ ಇಲ್ಲ ಅವರಿಗೆ. ಅವ್ರ ಹತ್ರ ಏನೇ ಇದ್ರೂ ಅವರಿಗೆ ಸಂತೋಷ ಅನ್ನೋದೇ ಇಲ್ಲ. ಇನ್ನೂ ಏನೋ ಅನ್ಬೇಕು, ಏನು ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ರೆ ನನಗ್ ಏನ್ ಬೇಕು ಅಂತ ಕೇಳಿದ್ರೆ, ಸೀರಿಯಸ್ಲಿ ಈಗ 1-2-3 days ಅಲ್ಲಿ ನನಗೊಂದು ಫೀಲ್ ಬಂತು. ಈಗ ಸಡನ್ ಆಗಿ ನಾನು ಸಾಯ್ಬೇಕಾಗುತ್ತೆ, ಯಮಧರ್ಮ ಬಂದ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ತಾರೆ. ಸೊ ಏನಾಗತ್ತೆ, ನನ್ಗೇನ್ ಫೀಲ್ ಆಗತ್ತೆ ಅಂತ ಹೇಳ್ಬಿಟ್ಟು, ನನ್ನ ನಂಬ್ಕೊಂಡು ಒಂದಷ್ಟು ಜನ ಇದ್ದಾರೆ. ನನ್ನ ರೆಸ್ಪಾನ್ಸಿಬಿಲಿಟಿಗಳು ತುಂಬಾನೇ ಇದೆ. ಆದ್ರೆ ಈ ಸ್ಪಿರಿಚುವಲ್ ವೇ ಅಂತ ಬಂದಾಗ ಯಾವ್ದಕ್ಕೂ ಭಯ ಇರಬಾರ್ದು ಅಂದಾಗ ನನಗೆ ಆ ಟೈಮಲ್ಲಿ ಫೀಲ್ ಆಗಿದ್ದು, ಓಕೆ ಈಗ ನಾನು ಹೋಗ್ಬೇಕಾ, ನಾನು ಹೋಗೋದಕ್ಕೂ ರೆಡಿ. ನಾನು ದೇವ್ರ ಹತ್ರ ಒಂದೇ ಒಂದು ಪ್ರಾರ್ಥನೆ ಮಾಡ್ಕೊಂಡೆ ಆ ಟೈಮಲ್ಲಿ. ಸೊ ಯಾರು ನನ್ನ ನಂಬ್ಕೊಂಡಿದ್ದಾರೆ ಅಲ್ವಾ, ಯಾರಿಗೆ ನನ್ನಿಂದ ಏನು ಪ್ರೀತಿ ಬೇಕಾಗಿತ್ತೋ, ರೆಸ್ಪೆಕ್ಟ್ ಬೇಕಾಗಿದೆಯೋ, ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಬೇಕಾಗಿದೆಯೋ, ಎನಿಥಿಂಗ್ ಇರ್ಬೋದು, ಅವರಿಗೆ ನನ್ನಿಂದ ಯಾವುದೋ ಹೀಲಿಂಗ್ ಬೇಕಾಗಿದೆ, ಎನಿಥಿಂಗ್ ಇರ್ಬೋದು. ಸೊ ಅದನ್ನ ನೀನು ಯಾವುದೋ ಒಂದು ರೂಪದಲ್ಲಿ ಪ್ರೊವೈಡ್ ಮಾಡೋ ಅವರಿಗೆ. ಬಟ್ ನಾನು ಎಲ್ಲದಕ್ಕೂ ರೆಡಿ. ಈಗಲೇ ಸಾಯೋದಕ್ಕೂ ರೆಡಿ. ಇನ್ನೇನೋ ಒಂದು ಸಾಧನೆ ಸಾಧನೆ ಮಾಡೋದಕ್ಕೂ ರೆಡಿ. ಏನು ಶಿವ ನಿನ್ನ ಇಚ್ಛೆ ಇದೆ, ಆ ಇಚ್ಛೆಗೆಲ್ಲ ನಾನು ರೆಡಿ. ಆ್ಯಂಡ್ ಈಗ ನನ್ನ ಹತ್ರ ಏನಿದೆ ನಾನು ಎಂಜಾಯ್ ಮಾಡ್ತಿದ್ದೀನಿ. ಸೊ ಅದೇ ನಾನು ಹೇಳಿದೆ ಅಲ್ವಾ, ಎಲ್ಲಾನು ಇರುತ್ತೆ. ಏನ್ ಬೇಕು ನನಗೆ, ಇನ್ನೊಂದು ವಸ್ತು ಅಥವಾ ಇನ್ನೊಂದು ಥಿಂಗ್ ಅಥವಾ ಇನ್ನೊಂದು ಪೀಪಲ್, ಪರ್ಸನ್, ಫ್ರೆಂಡ್ಸ್, ಫ್ಯಾಮಿಲಿ ಏನ್ ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಒಟ್ಟಲ್ಲಿ ನೆಮ್ಮದಿ ಇಲ್ಲ. ಆದ್ರೆ ಅದೇ ನಾನು ಕೇಳ್ದಂಗೆ ಕೆಲವ್ರು ಇರ್ತಾರಂತೆ, ಅವ್ರ ಹತ್ರ ಏನೂ ಇರಲ್ವಂತೆ. ಆದ್ರೆ ಅವ್ರ ಮಾತಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಸದ್ಯ ನನಗೆ ಇಷ್ಟ ಆದ್ರೂ ನನ್ಗೊಂದ್ ಮನೆನ ಆದ್ರೂ ಇದೆಯಲ್ಲಪ್ಪ, ಅದೇ ಒಂದ್ ನೆಮ್ಮದಿ. ನನ್ನ ಹತ್ರ ಮನೆ ಇದೆ ಅಲ್ಲಪ್ಪ, ಅದೇ ನನಗೆ ನೆಮ್ಮದಿ. ಅಪ್ಪ ದೇವ್ರೆ, 3 ಹೊತ್ತು ನಮ್ಗೆ ಊಟ ಕೊಟ್ಟಿದ್ಯಲ್ಲ. ಆ ಮನುಷ್ಯನ ಹತ್ರ ಏನೂ ಇರೋದಿಲ್ಲ. ಹಾಕೊಳ್ಳೋದಿಕ್ಕೆ ಒಂದು ಹರಿದೇ ಇರೋ ಒಂದು ಬಟ್ಟೆ ಕೂಡ ಇರೋದಿಲ್ಲ. ಹಾಕೊಳ್ಳೋ ಬಟ್ಟೆ ಕೂಡ ಏನಾಗಿರುತ್ತೆ ಅಂದ್ರೆ ಹರಿದೋಗಿರುತ್ತೆ. ಆದ್ರೂ ಅಪ್ಪ ದೇವ್ರೆ, ಸದ್ಯ ನನಗೊಂದು ಹಾಕೊಳ್ಳೋಕೆ ಒಂದು ಬಟ್ಟೆನಾದ್ರೂ ಇದೆಯಲ್ಲ, ಸಾಕಪ್ಪ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ಊಟ ಮಾಡಿ ತಿಂಡಿ ತಿಂದು ಮಲ್ಕೊಂಡು ನಿದ್ದೆ ಮಾಡ್ತಾರೆ. ಈಗ ಹೇಳಿ, ಯಾರು ಶ್ರೀಮಂತರು ಆ್ಯಂಡ್ ಯಾರು ಹ್ಯಾಪಿ ಆಗಿರೋದು? ಸೊ ಲೈಫ್ನ ಹೇಗೆ ಬರುತ್ತೆ ಹಾಗೆ ಎಂಜಾಯ್ ಮಾಡಿ. ಈ ಭೂಮಿ ಮೇಲೆ ಯಾರು ಕೂಡ ಬಂದಿರೋದು ಸುಮ್ಮನೆ ಅಲ್ಲ. ಎಲ್ಲರೂ ಕೂಡ ಕರ್ಮನ ಕಳ್ಕೊಂಡು ಎಲ್ಲರೂ ಕೂಡ ದೇವ್ರೇ ಆಗೋದು, ಎಲ್ಲರೂ ಕೂಡ ದೇವರಾಗೋದಕ್ಕೋಸ್ಕರನೇ ಬಂದಿರೋದು. ಸೊ ಹೇಗಿದೆ ಹಾಗೆ ಎಂಜಾಯ್ ಮಾಡಿ. ನನಗೂ ಒಂದು ಖುಷಿ, ಎಷ್ಟೇ ನನ್ನ ಲೈಫಲ್ಲಿ ಬೇಜಾರ್ ಬರ್ಬೋದು, ಎಷ್ಟೇ ನನ್ನ ಲೈಫಲ್ಲಿ ಫೇಲ್ಯೂರ್ಸ್ನ ನಾನು ಕಾಣ್ಬೋದು. ಸೊ ತುಂಬಾ ಬೇಗನೆ ಕಮ್ ಬ್ಯಾಕ್ ಆಗ್ಬಿಡ್ತೀನಿ.
ಸೊ ಎಷ್ಟು ಯಾವ ಲೆವೆಲ್ಗೆ ಅಂತಂದ್ರೆ, ನಾನು ಹಳೆ ಒಂದು ವಿಡಿಯೋದಲ್ಲಿ ಹೇಳಿದೀನಿ, ಕೆಲವರು ನನ್ನನ್ನ ನೋಡಿದಾಗ ಅವ್ರಿಗೇನೆ ಅನ್ಸುತ್ತೆ, ನನ್ನನ್ನ ನೋಡಿ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ ಅವ್ರ ಜೀವನೇ ಬೇಡ ಅಪ್ಪ, ಆ ಲೆವೆಲ್ಗೆ ನಾನು ಏನಾಗಿರ್ತೀನಿ, ಸಫರ್ ಆಗ್ತಾ ಇರ್ತೀನಿ. ಆ ಸಫರಿಂಗ್ಸ್ ಬೇರೆಯವ್ರ ಕಣ್ಣಿಗೆ ಕಾಣಿಸಿದಾಗ ಅವ್ರಿಗೆ ಆ ಥರ ಫೀಲ್ ಬರುತ್ತೆ ಅಂದ್ರೆ, ಇನ್ನು ಅವರಿಗೆ ಆ ಥರ ಫೀಲ್ ಬರ್ತಾ ಇದೆ ಅಂದ್ರೆ ಇನ್ನು ನನ್ನ ಒಳಗಡೆ ಯಾವ ಥರ ಯುದ್ಧಗಳು ನಡೀತಾ ಇರ್ಬೋದು ಅಲ್ವಾ. ಸೊ ಅಂತ ಸಿಚುವೇಶನ್ ಇಂದನು ಎಷ್ಟು ಬೇಗ ಕಮ್ ಬ್ಯಾಕ್ ಆಗ್ತೀನಿ ಅಂದ್ರೆ, ಇದು ಕಮ್ ಬ್ಯಾಕ್ ಆಗ್ತೀನಿ ಮೀನ್ಸ್ ನಾನು ಎಲ್ಲೂ ಕೂಡ ನನ್ನನ್ನ ನಾನು ಅಪ್ರಿಶಿಯೇಟ್ ಅಂದ್ರೆ ನಾನೇ ಫೈನಲ್ ಅಂತ ಹೇಳೋದಿಲ್ಲ. ಸೊ ನನ್ನ ಕಮ್ ಬ್ಯಾಕ್ ಮಾಡೋದು ನನ್ನ ಬೆನ್ನ ಹಿಂದೆ ಇರುವಂತ ಶಕ್ತಿಗಳು. ಅದೇನಪ್ಪಾ ಅಂತಂದ್ರೆ, ನನ್ನ ಏಂಜಲ್ಸ್ ಇರ್ಬೋದು, ಗಾರ್ಡಿಯನ್ ಏಂಜಲ್ಸ್ ಇರ್ಬೋದು, ಹೈಯರ್ ಸೆಲ್ಫ್ಸ್ ಇರ್ಬೋದು, ಅಂಡ್ ನನ್ನ ಆರ್ಕ್ ಏಂಜಲ್ಸ್ ಇರ್ಬೋದು, ನನ್ನ ಡಯಟೀಸ್ ಇರ್ಬೋದು, ಶಿವ ಇರ್ಬೋದು, ಕಾಳಿ ಇರ್ಬೋದು, ದುರ್ಗಾ ಮಾತೆ ಇರ್ಬೋದು, ಅಂಡ್ ನನ್ನ ಗುರು ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳಿರ್ಬೋದು, ಅಥವಾ ನಾನು ಏನಂತ ಹೇಳಿ ಕಾಲ ಭೈರವನ ರೂಪದಲ್ಲಿರುವಂತಹ ನನ್ನ ಶಿವ ಇರ್ಬೋದು, ಯಾರೇ ಇರ್ಬೋದು, ಯಾರು ನನಗೆ ಆ ಟೈಮಲ್ಲಿ ಹೆಲ್ಪ್ ಮಾಡ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನನ್ನ ಬೇಗನೆ ಕಮ್ ಬ್ಯಾಕ್ ಮಾಡ್ತಾರೆ. ಸಮ್ಟೈಮ್ಸ್ ನೋಡೋ ಕಣ್ಗೆ ಗೊತ್ತಾಗೋದಿಲ್ಲ ನಾನು ಕಮ್ ಬ್ಯಾಕ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಹಾಗೇನೆ ಅಷ್ಟೇ ಬೇಗ ಸಫರಿಂಗ್ಸ್ ಬರುತ್ತೆ. ಯಾಕೆ ಸಫರಿಂಗ್ಸ್ ಬರುತ್ತೆ ಅಂದ್ರೆ, ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ಲೈಫ್ ತುಂಬಾನೇ ಡಿಫ್ರೆಂಟ್, ನನ್ನ ಸೋಲ್ ಪರ್ಪಸ್ ಈ ಲೈಫಲ್ಲಿ ತುಂಬಾನೇ ಡಿಫ್ರೆಂಟ್. ಹಾಗಾಗಿ ನಾನು ಸಫರಿಂಗ್ಸ್ ಮೂಲಕ ತುಂಬಾನೇ ಕಲಿಯೋದಿದೆ, ಸಫರಿಂಗ್ಸ್ ಮೂಲಕ ನಾನು ತುಂಬಾನೇ ಸ್ಟ್ರಾಂಗ್ ಆಗೋದಿದೆ. ಆ ನನ್ನ ಸ್ಟ್ರಾಂಗ್ನೆಸ್ ಇದೆ ಅಲ್ವಾ, ಸೊ ಅದು ನಾನು ಬೇರೆಯವ್ರಿಗೆ ಏನೋ ಒಂದನ್ನ ಮಾಡೋದಕ್ಕೋಸ್ಕರ ನಾನು ಏನಾಗ್ತಾ ಇದ್ದೀನಿ, ಪ್ರಿಪೇರ್ ಆಗ್ತಾ ಇದ್ದೀನಿ. ದೇವರು ನನ್ನ ಪ್ರಿಪೇರ್ ಮಾಡ್ತಾ ಇರೋದಕ್ಕೋಸ್ಕರ ಈ ಎಲ್ಲ ಸಫರಿಂಗ್ಸ್. ಸೊ ಆದ್ರೂ ಎಲ್ಲೋ ಒಂದ್ ಕಡೆ ನಾವು ಕೂಡ ಮನುಷ್ಯರಾಗಿ ಹುಟ್ಟಿರುವಂಥದ್ದು. ಸೊ ಆಟೋಮೆಟಿಕಲಿ ನಮ್ಗೆ ಪೇನ್ ಬರುವಂಥದ್ದು, ನೋವಾಗುವಂಥದ್ದು ಇದೆಲ್ಲ ಸಹಜ. ಸೊ ಅದೆಲ್ಲ ಇರಲಿ. ಇವತ್ತು ನಾನು ನಿಮಗೆ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಬಗ್ಗೆ ಹೇಳಿದೆ. ಸೊ ಸ್ಪ್ರಿಂಕಲ್ ಮ್ಯಾಜಿಕ್ ಡಸ್ಟ್ ಮಾಡ್ಕೊಳ್ಳೋಣ ಫಸ್ಟ್. ಎಲ್ಲರೂ ಯಾರು ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂಡ್ ಯಾರು ನನ್ನ ನೆನೆಸ್ಕೊಳ್ತಾ ಇದ್ದೀರಾ, ಅಥವಾ ನೀವು ನನ್ನ ಎನಿಮಿ ಅಂತ ಅನ್ಕೊಂಡಿರ್ಬೋದು, ಬಟ್ ನಾನು ಫರ್ಗಿವ್ ಮಾಡಿ ಎಲ್ಲಾರನ್ನೂ ಫರ್ಗಿವ್ ಮಾಡಿಬಿಟ್ಟಿದ್ದೀನಿ. ಸೊ ನನ್ನ ಲೈಫಲ್ಲಿ ಕೆಟ್ಟವರು ಅಂತ ಯಾರೂ ಇಲ್ಲ. ಆ್ಯಂಡ್ ನಾನು ಅನ್ಕೊಳ್ಳೋದು, ಕೆಟ್ಟವರು ಅಂತಲೂ ಯಾರೂ ಇಲ್ಲ, ಒಳ್ಳೆಯವರು ಅಂತಲೂ ಯಾರೂ ಇಲ್ಲ. ಅವರವರ ಸಿಚುಯೇಷನ್, ಅವರವರ ಭಾವಕ್ಕೆ, ಅವರವರ ಪರ್ಸೆಪ್ಷನ್, ಅವ್ರಿಗೆ ಹೇಗೆ ಅನ್ಸುತ್ತೆ ನಮಗೆ ಹಾಗೆ ಅವ್ರು ಅನ್ಕೊಳ್ತಾರೆ. ಸೊ ಆ ಥರ ಅನ್ಕೊಳ್ಳೋದ್ರಿಂದನೇ ಅನ್ನೇ ಏನಾಗುತ್ತೆ ಅಂದ್ರೆ ಲೆಸನ್ನ ಕಲಿತಾ ಹೋಗ್ತೀವಿ. ನಾನು ಅಷ್ಟೇ, ಅವರು ಅಷ್ಟೇ. ಹಾಗೇನೆ ಇನ್ನೊಂದೇನಪ್ಪಾ ಅಂದ್ರೆ, ನಾನು ತುಂಬಾ ಥ್ಯಾಂಕ್ಸ್ ಹೇಳೋದು ಲೈಫಲ್ಲಿ ಯಾರಿಗೆ ಅಂದ್ರೆ, ಯಾರು ನನ್ನ ಬೆನ್ನ ಹಿಂದೆ ಮಾತಾಡ್ತೀರಾ ಅವ್ರಿಗೆ ರಿಯಲಿ ಟ್ರೂಲಿ ಬ್ಲೆಸ್ಡ್, ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್. ಆ ಥರ ಪೀಪಲ್ಸ್ನ ನನ್ನ ಲೈಫಲ್ಲಿ ಇರೋದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ನನ್ನ ಹಿಂದೆ ಮಾತಾಡ್ತೀರಾ, ಯಾರು ನನ್ನ ಹಿಂದೆ ಬೈತೀರಾ, ಆ ಥರದವ್ರಿಗೆ. ಯಾಕೆಂದ್ರೆ ನೀವೆಲ್ಲರೂ ನನ್ನ ಕರ್ಮಗಳನ್ನ ತಗೊಂಡು ಹೋಗ್ತಾ ಇದ್ದೀರಾ. ಸೊ ನನ್ನ ಪ್ಯೂರ್ ಮಾಡೋದಕ್ಕೋಸ್ಕರನೇ ನೀವು ಬಂದಿದ್ದೀರಾ. ಸೊ ಐ ಆಮ್ ರಿಯಲಿ 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 ಗ್ರೇಟ್ಫುಲ್ ಫಾರ್ ದ್ಯಾಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೇನೆ ಎಲ್ಲರೂ ಮಾಡ್ಕೊಳ್ಳುವಂತಹ ಒಂದು ಗ್ರೇಟ್ಫುಲ್ ಪ್ರಾಕ್ಟೀಸ್ ಇದು. ರೀಸೆಂಟ್ ಡೇಸಲ್ಲಿ ನನಗೊಂದು ತಲೆಗೆ ಬಂದಿದ್ದು, ಈ ತರ ನಾನೊಂದು ಗ್ರೇಟ್ಫುಲ್ನೆಸ್ನ ಎಲ್ಲರಿಗೂ ತೋರಿಸ್ಬೇಕು. ಯಾವಾಗ ಇದು ನನ್ನ ತಲೆಗೆ ಬಂತಪ್ಪ ಅಂದ್ರೆ, ನಾನು ಯಾವಾಗ ನನಗೆ ರಾಣಿ ತರ ಲೈಫು ಗೊತ್ತು, ಏನು ಇಲ್ಲದೆ ಬದುಕೋದಕ್ಕೂ ಗೊತ್ತು, ಹಾಗೇನೆ ಹಳ್ಸಿರೋ ಅನ್ನನ ಊಟ ಮಾಡೋದಕ್ಕೂ ಗೊತ್ತು, ಹಸ್ಕೊಂಡಿರೋದಕ್ಕೂ ಗೊತ್ತು, ಭಕ್ಷ್ಯ ಭೋಜ್ಯಗಳನ್ನ ತಿನ್ಕೊಂಡು ಆರಾಮಾಗಿ ನಮ್ಗೆ ಏನ್ ಬೇಕೋ ತಿನ್ಕೊಂಡು ಆರಾಮಾಗಿರೋದಕ್ಕೂ ಗೊತ್ತು, ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡೋದಕ್ಕೂ ಗೊತ್ತು, 24/7 ವರ್ಕ್ ಮಾಡೋದಕ್ಕೂ ಗೊತ್ತು. ಸೊ ಎಲ್ಲಾರು ನನ್ನ ಲೈಫ್ ಒಂಥರ ಹೇಗೆ ಅಂದ್ರೆ, ಎಲ್ಲಾರು ಸೇರಿಸಿ ಕಟ್ಟಿಟ್ಟ ಒಂದು ಬುತ್ತಿ ಅಂತ ಹೇಳ್ಬೋದು. ಆಯ್ತಾ, ಎಲ್ಲದಕ್ಕೂ ನಾನು ಅಡ್ಜಸ್ಟ್ ಆಗ್ಬಿಡ್ತೀನಿ. ಒಂಚೂರು ಟೈಮ್ ತಗೋಬಹುದು. ಅಂಡ್ ಟೈಮ್ ಎಲ್ಲಿ ತಗೊಳತ್ತೆ ಅಂತಂದ್ರೆ, ಸ್ವಲ್ಪ ನಾನು ಅಟ್ಯಾಚ್ಮೆಂಟ್ ಜಾಸ್ತಿ ಇದ್ದಿದ್ದಕ್ಕೋಸ್ಕರ ನನಗೆ ಡಿಟ್ಯಾಚ್ ಆಗೋ ಆ ಒಂದು ಹಂತದಲ್ಲಿ ನಾನು ಟೈಮ್ನ ತಗೊಳ್ತೀನಿ. ಸೊ ಇಲ್ಲಿ ನಾನು ಅಂತ ಹೇಳ್ತಾ ಇದ್ದೀನಿ. ಯಾವುದು ನಾನಲ್ಲ, ನನ್ನ ಹಿಂದೆ ಇರುವಂತಹ ಒಂದು ಶಕ್ತಿ ನನಗೆ ಎಲ್ಲಾ ರೀತಿಯ ಒಂದು ಸ್ಟ್ರೆಂತ್ ನ ಕೊಡ್ತಾ ಇರುವಂತದ್ದು. ಆಯ್ತಾ, ನನಗೀಗ ರೀಸೆಂಟ್ ಡೇಸ್ ಅಲ್ಲಿ ಬಂದಿರೋ ಒಂದು ವೆರಿ 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 ಬ್ಯೂಟಿಫುಲ್ ಗ್ರೇಟ್ಫುಲ್ನೆಸ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಯಾವ್ದಪ್ಪ ಇದು, ನನಗೆ ನಾನೇ ಕಂಡುಕೊಂಡಿರುವಂತಹ ಒಂದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸು. ನಾನೀಗ ಕಷ್ಟದಲ್ಲಿರ್ಬೇಕಾದ್ರೆ ನನಗೆ ಏನಾಗ್ತಿತ್ತು ಅಂತಂದ್ರೆ, ಸೀರಿಯಸ್ಲಿ ಇದು ಒಂದು ಇನ್ಫಾರ್ಮೇಶನ್ ಅಂತ ಹೇಳ್ತೀನಿ. ಆಸ್ ಅ ಮ್ಯಾನಿಫೆಸ್ಟರ್ ಆಗಿ ಯಾವುದೇ ನೆಗೆಟಿವ್ ಥಾಟ್ನ ನಾನು ಯಾರಿಗೂ ಕೊಡಬಾರ್ದು. ಸೊ ಇನ್ಫಾರ್ಮೇಶನ್ ಆಗಿ ಹೇಳ್ತಾ ಇರೋದು ಇದು.
ಇದನ್ನ ನಾನು ಏನಪ್ಪಾ ಅಂತಂದ್ರೆ, ನಾನು ಒಂದು ತರಕಾರಿ ಅಂಗಡಿಗೆ ಹೋದ್ರೆ ನಾನು ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಬಂದಿರೋ ರೀಸನ್, ನಾನು ಒಬ್ಳೆ ಇಟ್ಬಿಟ್ಟು ನಾನು ಏನೋ ಒಂದು ಮಾಡ್ಕೊಳ್ತೀನಿ. ಸೊ ನಾನು ಫುಡ್ ಅಂತೂ ಪ್ರಿಪೇರ್ ಮಾಡ್ಕೊಳ್ಳೇಬೇಕಾ. ಸೊ ನಾನು ತರಕಾರಿ ಅಂಗಡಿಗೆ ಹೋದ್ರೆ ಅವ್ರ ಹತ್ರ ನಾನು ಕೇಳಿದ್ರೆ ಎಲ್ಲಾ ಇಷ್ಟ ಐಟಮ್ಸ್ ನ ಕೊಡ್ಬೇಕು. ಸೊ ಒಂದು ನೀವೇ ಲೆಕ್ಕ ಹಾಕಿ, ಒಂದು 1/4 kg ತಗೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ಅದನ್ನ ತಂದು ನಾನು ಮನೇಲಿಟ್ಟು ಆಫೀಸ್ಗೆ ಹೋದ್ರು ನಾನು ಬರೋ ಅಷ್ಟೊತ್ತಿಗೆ ಅದೆಲ್ಲ ಹಾಳಾಗ್ಬಿಟ್ಟಿರುತ್ತೆ. ಸೊ ಅಂದ್ಮೇಲೆ ನಾನು ಆ ಟೈಮಿಗೆ ಏನ್ ಪ್ರಿಪೇರ್ ಮಾಡ್ಬೇಕು ಅಷ್ಟೇ, ಇಷ್ಟಿಷ್ಟೇ ಅಂತ ತಗೊಂಡ್ಬರ್ಬೇಕು. ಸೊ ನನಗೆ ತಗೊಂಬರಕ್ಕೆ ನನಗೊಬ್ರು ಅಕ್ಕ ಸಿಕ್ಕಿದ್ರು. ಅವರು ಪಾಪ ನಾನು ಎಷ್ಟು ಕೇಳ್ತೀನೋ ಅಷ್ಟೇ ಹಾಕಿ ನನ್ಗೆ ಎಷ್ಟು ಕಮ್ಮಿ ರೇಟಿಗೆ ಕೊಡ್ತಿದ್ರು ಅಂದ್ರೆ ಅಷ್ಟೇ ಕಮ್ಮಿ ರೇಟಿಗೆ ಈಗಲೂ ಕೊಡ್ತಾ ಇದ್ದಾರೆ. ಅಂಡ್ ಒಂದು ಫ್ರೂಟ್ ಸ್ಟಾಲ್ ಅಲ್ಲಿ ಒಬ್ರು ಅಣ್ಣ, ಅವರು ಅಷ್ಟೇ ನಾನು ಎಷ್ಟು ಕೇಳ್ತೀನಿ ಅಷ್ಟೇ ಕೊಡ್ತಾರೆ ಅಂಡ್ ಅಷ್ಟೇ ಕಮ್ಮಿ ಕೊಡ್ತಾರೆ ನನಗೆ, ಆಯ್ತಾ. ಆಮೇಲೆ ಇನ್ನೊಂದು ಮಿಲ್ಕ್ ಸೆಂಟರ್, ಅಲ್ಲೂ ಅಷ್ಟೇ ಅವರು ಇವತ್ತು ನನ್ನ ಹತ್ರ ಅಮೌಂಟ್ ಇಲ್ಲ, ನಾನು ನಾಳೆ ಕೊಡ್ತೀನಿ ಆಯ್ತಾ. ಸರಿ ಅಮ್ಮ. ವೆರಿ ಫಸ್ಟ್ ಡೇನೆ ಎಲ್ಲರೂ ನನ್ನ ಜೊತೆ ಇದೇ ತರನೇ ನನಗೆ ನಡ್ಕೊಂಡು ನನ್ಗೆ ಏನ್ ಬೇಕು ಎಲ್ಲಾನು ಕೊಡ್ತಾ ಇದ್ರು, ಆಯ್ತಾ. ಅದಾದ್ಮೇಲೆ ಇದೇ ತರ ನಾನು ಮಾರನೇ ದಿನ ಹೋಗ್ಬಿಟ್ಟು ಕೊಡ್ತೀನಿ. ನನ್ನದೊಂದು ಅಭ್ಯಾಸ ಅಂದ್ರೆ ನನ್ಗೆ ಯಾರ ಹತ್ರ ಏನೇ ಇಸ್ಕೊಂಡ್ರು ನಾನು ಅವ್ರಿಗೆ ರಿಟರ್ನ್ ಕೊಡ್ಬೇಕು, ಅದ್ರ ಜೊತೆಗೆ ಗ್ರೇಟ್ಫುಲ್ನೆಸ್ ನ ತೋರಿಸ್ಬೇಕು ಅವರಿಗೆ. ಸೊ ಈ ಒಂದು ಯೋಚನೆನೆ ನಾನು ಅದನ್ನ ತಗೊಂಡ್ಬೇಕಾದ್ರೆ ನನಗೆ ಅನ್ನಿಸ್ತು, ಪಾಪ ನನ್ಗೆ ಆ ತರಕಾರಿ ಕೊಡ್ತಾ ಇದ್ದಂತಹ ಅಕ್ಕ ಅವ್ರು ಎಷ್ಟು ಕಷ್ಟದಲ್ಲಿದ್ದಾರೆ ಅವ್ರನ್ನ ನೋಡಿದ್ರೆ ನನಗೆ ಒಂಥರ, ನಾನು ಸ್ವಲ್ಪ ಸೆಂಟಿಮೆಂಟಲ್ ಆಗಿರೋದ್ರಿಂದ ಅಂತ ಅನ್ಸುತ್ತೆ. ಪಾಪ ಅಲ್ವಾ, ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಹಣ್ಣವರಾದ್ರೂ ಪರವಾಗಿಲ್ಲ, ಅವರು ಕಷ್ಟನೇ ಪಡ್ತಾ ಇರೋದು, ಆದ್ರೂ ಅವ್ರಿಗೊಂದು ನೆಲೆ ಅನ್ನೋ ತರ ಒಂದು ಜಾಗನ ಮಾಡ್ಕೊಂಡು ನೀಟಾಗಿ ಮಾಡ್ಕೊಂಡಿದ್ದಾರೆ. ಅಂಡ್ ಹಾಲವರಾದ್ರೂ ಪರವಾಗಿಲ್ಲ, ಒಂದು ಬೇಕ್ರಿ ಅಂತ ಅವ್ರಿಗೆ ಎಷ್ಟು ವ್ಯಾಪಾರ ಆಗುತ್ತೋ, ಎಷ್ಟು ಉಳಿಸ್ಕೊಳ್ತಾರೋ ಅಂಡ್ ಎಷ್ಟು ಖರ್ಚು ಬರುತ್ತೆ ಅದ್ಯಾವ್ದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಆದ್ರೂ ಅವ್ರು ಎಲ್ಲರ ಕಷ್ಟಗಳ ಮಧ್ಯೆ ನನ್ನ ಕಷ್ಟಕ್ಕೂ ಸ್ಪಂದಿಸಿದಾಗ ನನಗೆ ಅನ್ಸಿದೇನು ಅಂದ್ರೆ, ದೇವ್ರೆ ಇವರೆಲ್ಲ ನನಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದಾರಲ್ವಾ, ಇನ್ ರಿಟರ್ನ್ ನಾನು ಇವ್ರಿಗೆ ಏನ್ ಮಾಡಕ್ ಸಾಧ್ಯ. ಪ್ರೆಸೆಂಟ್ ಕಂಡೀಷನ್ ಅಲ್ಲಂತೂ ನಾನು ಬೇರೆ ಯಾವುದೇ ತರ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗ ನನಗೆ ನೆನಪಾಗಿದ್ದು ಒಂದು ಗ್ರಾಟಿಟ್ಯೂಡ್ ಜಾರ್, ಇನ್ನೊಂದು ರೀತಿಯ ಜಾರ್ನ ನಾನು ರೆಡಿ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ನನಗೆ ನೆನಪಾಯ್ತು. ಅಂಡ್ ನಾನು ವರ್ಕ್ ಮಾಡುವಾಗನೂ ಅಷ್ಟೇ, ನನ್ನಿಂದ ಯಾರ್ಯಾರಿಗೆ ಈಗ ನಾನಿರುವಂತ ಕಂಡೀಷನ್ ಅಲ್ಲಿ ಕೆಲವರಿಗೆ ನನ್ನಿಂದ ಹರ್ಟ್ ಆಗುವಂಥದ್ದು, ಕೆಲವರಿಗೆ ನನ್ನಿಂದ ಏನಾಗೋದು ನೋವಾಗುವಂಥದ್ದು, ಇಂಥ ಸಿಚುವೇಶನ್ ಎಲ್ಲ ಡೈಲಿ ಅರೈಸ್ ಆಗ್ತಾನೆ ಇರುತ್ತೆ. ಸೊ ಇವರಿಗೆಲ್ಲ ನಾನು ಏನ್ ಒಳ್ಳೇದ್ ಮಾಡ್ಬೋದು, ಇನ್ ರಿಟರ್ನ್ ನಾನು ಏನ್ ಕೊಡ್ಬೋದು ಅಂತ ನಾನು ಯೋಚನೆ ಮಾಡಿದಾಗ ನನಗನ್ಸಿದ್ದು ಗ್ರಾಟಿಟ್ಯೂಡ್ ಜಾರ್. ಈ ಗ್ರಾಟಿಟ್ಯೂಡ್ ಜಾರ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ನಾನು ಯಾರಿಗೆ ಈಗ ತರಕಾರಿ ಅಂಗಡಿಗೆ ಹೋಗಿ ನಾನು ತರಕಾರಿ ತಗೊಂಡ್ಬರ್ತಾ ಇದ್ದೀನಿ. ಸೊ ನನಗೇನು ಅಂತ ಅಂದ್ರೆ, ಆ ಅಕ್ಕ ಅವ್ರದೇ ಆಗಿರೋ ಒಂದು ತರಕಾರಿ ಅಂಗಡಿನ ಹಾಕೊಂಡು ಅವರು ಖುಷಿಯಾಗಿ ಅವ್ರದೇ ಆಗಿರೋ ಒಂದು ಮನೆ ಕಟ್ಕೊಂಡು ಅವ್ರಿಗೆ ಯಾವ ತರ ಲೈಫ್ ಬೇಕೋ ಲೈಫಲ್ಲಿ ಆ ತರ ಲೈಫ್ನ ಅವರು ಲೀಡ್ ಮಾಡೋ ತರ ಆಗ್ಬೇಕು. ಇದು ನನ್ನ ಒಂದು ಫೀಲಿಂಗ್ಸ್ ಈಗ ನನಗೆ ಬರ್ತಾ ಇರೋದು. ಸೊ ಯಾಕೆಂತಂದ್ರೆ ಅವ್ರು ನನಗೋಸ್ಕರ ಎಲ್ಲ ಕೊಡ್ತಾರೆ, ಅವ್ರು ಕಷ್ಟ ಪಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೂ ನಂದೊಂದು ಪ್ರಾಕ್ಟೀಸ್ ಇದೆ. ನಾನು ಯಾವಾಗಿಂದ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಮಾಡ್ತಾ ಇದ್ದೀನಿ ಆವಾಗಿಂದನು ನಾನು ಒಂದು 20 ರೂಪಾಯಿನ ಕೊಡ್ಲಿ, ಸೊ ಇದು 20 ಕೋಟಿ ಆಗ್ಲಿ, ನಿಮಗೆ ನಿಮ್ ಲೈಫ್ ತುಂಬಾನೇ ಚೆನ್ನಾಗಿರ್ಲಿ, ಖುಷಿಯಾಗಿರಿ ಅಂತ ಹೇಳ್ಬಿಟ್ಟು ಇದನ್ನ ನಾನು ನೆನ್ಸ್ಕೊಂಡಾಗ ನನಗೆ ಅನ್ಸೋದು, ನನಗೆ ಇನ್ನೊಬ್ರು ಆಂಟಿ ಪರಿಚಯ ಇದ್ರು. ಅವರು ಆಕ್ಚುಲಿ ನಾನು ಇನ್ನೊಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅವರು ನನಗೇನಾದ್ರೂ ನನಗೆ ಏನೋ ಸುಸ್ತಾಗ್ತಾ ಇದೆ ಅದು ಇದು ಅಂತಂದ್ರೆ, ಬಾಳೆಹಣ್ಣು ಅದು ಇದು ಅವ್ರದೇ ದುಡ್ಡಲ್ಲಿ ಅವ್ರು ತಂದು ಕೊಟ್ಟಿರ್ತಿದ್ರು. ನನ್ನ ಹತ್ರ ಯಾವಾಗ ದುಡ್ಡಿದೆ, ಯಾವಾಗ ಸ್ಯಾಲ್ರಿ ಆಯ್ತು, ನಾನು ಆ ಟೈಮಲ್ಲಿ ಅವ್ರಿಗೆ ಕೊಡ್ತಿದ್ದೆ, ಆಯ್ತಾ. ಅವಾಗ ಅವ್ರಿಗೆ ನಾನು ರಿಟರ್ನ್ ಕೊಡ್ಬೇಕಾದ್ರೆ ನಾನು ಅವ್ರಿಗೆ ಏನ್ ಹೇಳ್ತಾ ಇದ್ದೆ, ಅವತ್ತೇ ನಾನು ಕೊಟ್ರು ಅವರಿಗೆ ತರೋದಕ್ಕೆ ಅಂತ ಕೊಟ್ರು ನಾನು ಹೇಳ್ತಿದ್ದೆ, ಆಂಟಿ ಇವಾಗ ನಾನು ನಿಮಗೆ 100 ರೂಪಾಯಿ ಕೊಡ್ತಾ ಇದ್ದೀನಲ್ವಾ, 200 ರೂಪಾಯಿ ನಿಮ್ಗೆ 100 ಕೋಟಿ ಆಗ್ಲಿ, ನಿಮ್ ಲೈಫ್ ಸಖತ್ತಾಗಿರ್ಲಿ, ಒಳ್ಳೆ ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಮಕ್ಳ ಜೊತೆ ಖುಷಿಯಾಗಿರಿ ಅಂತ. ಲಾಸ್ಟ್ ಅವ್ರು ಯಾವ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ, ಸೀರಿಯಸ್ಲಿ ಇದು ನನ್ನ ಮನ್ಸಿಗೆ ತುಂಬಾನೇ ಖುಷಿ ಕೊಟ್ಟಿದ್ದು. ಅವ್ರು ನನಗೆ ದುಡ್ಡು ಕೊಡ್ಬೇಕಾದ್ರೂ ಅಷ್ಟೇ ರಿಟರ್ನ್ ಬೇಕಾದ್ರೆ 1 ರೂಪಾಯಿ ಕೊಡ್ಲಿ, ಅವರು ಇದು ನಿನ್ಗೆ 10,000 ಆಗ್ಲಿ, ಅವ್ರ ಲೆವೆಲ್ಗೆ ಅವ್ರಿಗೆ ಏನ್ ತೋಚುತ್ತೆ ಅವ್ರು ಆತರ ಹೇಳ್ತಿದ್ರು.
ನಿನಗೂ ಅಷ್ಟೇ ಇದು 10,000 ಆಗ್ಲಿ, ನಿನ್ ಜೀವನ ತುಂಬಾ ಚೆನ್ನಾಗಿರ್ಲಿ, ನೀನು ತುಂಬಾ ಖುಷಿಯಾಗಿರೋ, ಹಾಗೆ ನಿನ್ಗೂ ಎಲ್ಲರೂ ಖುಷಿ ಕೊಡೋರೆ ನೀನ್ ಸುತ್ತಾ ಇರ್ಲಿ, ಈ ತರ ಎಲ್ಲ ಬ್ಲೆಸ್ ಮಾಡ್ತಾ ಇದ್ರು. ರಿಯಲಿ ನನ್ಗೆ ಎಷ್ಟು ಖುಷಿ ಆಗ್ತಿತ್ತು. ಆಂಟಿ ನೀವ್ ಈ ತರ ಹೇಳ್ತಾ ಇದ್ದೀರಾ. ಸೊ ನೀವ್ ಅಂದ್ರೆ ನಾನೇನೋ ಒಂದು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಅದನ್ನು ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಅವ್ರ ಬ್ಲೆಸ್ಸಿಂಗ್ಸ್ ನನಗೆ ಸಿಗ್ತಾ ಇದೆ ಅಂಡ್ ಯೂನಿವರ್ಸ್ ಮೂಲಕ ಅವ್ರ ಬ್ಲೆಸ್ಸಿಂಗ್ಸ್ ನನಗೆ ಸಿಗ್ತಾ ಇದೆ. ಅಂಡ್ ನಾನ್ ಏನು ರಿಟರ್ನ್ ಕೊಡ್ತಾ ಇದ್ದೀನಿ, ಇನ್ ರಿಟರ್ನ್ ಆ ಪ್ರೀತಿ ನನಗೆ ಸಿಗ್ತಾ ಇದೆ. ಆ ಆಂಟಿ ಅಂತೂ ನನ್ನ ಅದು ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಅಂದ್ರೆ ರಿಯಲಿ ಅದು ಹೆತ್ತಿರೋ ತಾಯಿ ಕೂಡ ಅಷ್ಟೊಂದು ಪ್ರೀತಿ ಮಾಡೋಕ್ಕಾಗಲ್ಲ, ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ರು. ಸೊ ಅದನ್ನೆಲ್ಲ ನೋಡಿದ್ಮೇಲೆ ನನಗೆ ಇದನ್ನ ಕೂಡ ನೋಡಿದಾಗ ಅನ್ಸಿದ್ದು, ಈ ಆಂಟಿ ಕೂಡ ನನಗೆ ಏನ್ ತರಕಾರಿ ಕೊಡ್ತಾರೆ ಅಲ್ವಾ, ಸೊ ಅವ್ರ ಲೈಫ್ ಅಲ್ಲಿ ಎತ್ತರದ ಲೆವೆಲ್ಗೆ ಹೋಗ್ಬೇಕು, ಅವ್ರಿಗೆ ಏನ್ ಬೇಕೋ ಎಲ್ಲಾ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಆಗ ನನಗೆ ನೆನಪಾಗಿದ್ದು ಈ ಒಂದು ಗ್ರಾಟಿಟ್ಯೂಡ್ ಜರ್ನಲ್. ಇದರಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಎವ್ರಿ ಡೇ ನಾನು ಚಿಟ್ಸ್ ನ ಬರ್ದಾಕ್ತೀನಿ ಪ್ರತಿಯೊಬ್ಬರಿಗೂ. ಈಗ ನಾನು ಯಾರಿಗೋ ಒಬ್ರಿಗೆ ಇರಲ್ಲ, ನೀವು ಹುಷಾರಾಗ್ತೀರಾ, ನೀವು ಚೆನ್ನಾಗಿರ್ತೀರಾ, ನಿಮ್ ಲೈಫ್ ಚೆನ್ನಾಗಿರುತ್ತೆ, ಈ ತರ ನಾನು ಅವ್ರಿಗೇನೋ ಹೇಳಿರ್ತೀನಿ. ಸೊ ಅವ್ರ ಹೆಸರನ್ನ ನಾನು ಬರೆದ್ಬಿಟ್ಟು ಅವ್ರು ಅದೇ ತರ ಇದ್ದಾರೆ ಅಂತ ನಾನು ಬರೆದ್ಬಿಟ್ಟು ಒಂದು ಚೀಟಿನ ಹಾಕ್ಬಿಡ್ತೀನಿ. ಇದು ಗ್ರಾಟಿಟ್ಯೂಡ್ ಜಾರ್ ಆಯ್ತಾ. ಹಾಗೇನೆ ನನಗೆ ಡೈಲಿ ಅವರು ಏನ್ ಕೊಡ್ತಾರಲ್ವಾ, ಸೊ ಅವ್ರು ಕೊಟ್ಟಿರೋದಕ್ಕೆ ನಾನು ಅವರಿಗೆ ಥ್ಯಾಂಕ್ಫುಲ್ನೆಸ್ ನ ತೋರಿಸ್ತೀನಿ. ಅಂಡ್ ನಾನು ಅದನ್ನ ಬರಿಬೇಕಾದ್ರೆ ಸೊ ಆ ದುಡ್ಡು ಅವ್ರಿಗೆ ನಾನು ಏನ್ ಕೊಡ್ತಾ ಇದ್ದೀನಿ, ಬರೀ 20 ರೂಪಾಯಿಗೆ ನನ್ಗೆ ಎಷ್ಟು ತರಕಾರಿ ಕೊಡ್ತಾರೆ ಅಂತ ಲೆಕ್ಕ ಇಲ್ಲ. ಸೊ ನಾನು ಏನ್ ಬರಿತೀನಿ ಅಂತ ಅಂದ್ರೆ, ಈ 20 ರೂಪಾಯಿ ಅವ್ರಿಗೆ 200 ಕೋಟಿ ಆಗಿ ಅವರೊಂದು ಒಳ್ಳೆ ಲಕ್ಸುರಿಯಸ್ ಮನೆ ಕಟ್ಕೊಂಡು ಅವ್ರಿಗೆ ಏನೇನ್ ಬೇಕೋ ಎಲ್ಲ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಾಗಿದ್ದಾರೆ ಅಂತೇಳಿ ಇಮ್ಯಾಜಿನ್ ಮಾಡ್ಕೊಂಡು ಅವ್ರ ಬಗ್ಗೆ ಒಂದು ಚೀಟಿನ ಬರ್ದಾಕ್ತೀನಿ. ಎವ್ರಿ ಪರ್ಸನ್ ನಾನು ಯಾರ್ಯಾರನ್ನ ಮೀಟ್ ಮಾಡ್ತೀನಿ, ಯಾರ್ಯಾರ ಹತ್ರ ಮಾತಾಡ್ತೀನಿ, ಅವರಿಂದ ನನಗೊಂದು ಇಷ್ಟು ಸಣ್ಣ ಖುಷಿ ಸಿಗ್ಲಿ, ಇಷ್ಟು ಬೇಜಾರಾದ್ರೂ ಕೂಡ ನಾನು ಏನ್ ಬರಿತೀನಿ, ಸೊ ಆ ಪರ್ಸನ್ ಅಲ್ಲಿ ಆ ಸಿಟ್ಟೆ ಹೊರಟು ಹೋಗಿದೆ, ಆ ಪರ್ಸನ್ ಏನಾಗಿದ್ದಾರೆ ಪ್ಯೂರ್ ಆಗಿದ್ದಾರೆ, ಸೊ ಆ ಪರ್ಸನ್ ಲೈಫ್ ಅಲ್ಲಿ ಹೆಲ್ದಿ ಆಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಈ ತರ ನಾನು ಥಿಂಕ್ ಮಾಡ್ಬಿಟ್ಟು ಅವ್ರ ಹೆಸರಲ್ಲಿ ಒಂದು ಚಿಟ್ನ ಬರ್ದ್ಬಿಟ್ಟು ಥ್ಯಾಂಕ್ಫುಲ್ನೆಸ್, ನಿಮ್ಮಿಂದ ನಾನು ಈ ಲೆಸನ್ ನ ಕಲಿತೆ, ತುಂಬಾ ಥ್ಯಾಂಕ್ಸ್, ಈ ತರ ಒಂದೊಂದೊಂದೊಂದೊಂದು ಚೀಟಿನ ಬರ್ದಾಕ್ತೀನಿ. ಅದ್ರ ಜೊತೆ ಇನ್ನೊಂದೇನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಈ ಎಲ್ಲ ನನಗ ಅವ್ರು ಹೆಲ್ದಿ ಆಗಿರ್ಲಿ ಅಂತ ಹಾಕ್ತೀನಿ ಅಂಡ್ ಅವ್ರ ಫೈನಾನ್ಷಿಯಲಿ ಚೆನ್ನಾಗಿರ್ಲಿ ಅಂತ ಚಿಟ್ನ ಹಾಕ್ತೀನಿ. ಅದಾದ್ಮೇಲೆ ಇನ್ನೇನು ಹಾಕ್ತೀನಿ, ಅವ್ರ ಬೇರೆ ಯಾವ್ಯಾವ್ದೇ ಫ್ಯಾಮಿಲಿ ಇಶ್ಯೂಸ್ ಇದ್ರೆ ನನಗೆ ಗೊತ್ತಿದ್ರೆ ಸೊ ಅದು ಚೆನ್ನಾಗಾಗಿ ಅವ್ರು ಆರಾಮಾಗಿದ್ದಾರೆ, ಫ್ಯಾಮಿಲಿ ಜೊತೆ ತುಂಬಾನೇ ಖುಷಿಯಾಗಿದ್ದಾರೆ. ಈ ತರ ಅವ್ರವ್ರ ಸಮಸ್ಯೆಗಳು ನನಗೆ ಗೊತ್ತಿರೋದೆಲ್ಲದನ್ನು ನಾನು ಬರ್ದು ಹಾಕ್ತೀನಿ. ಎವ್ರಿ ಡೇ ನಾನು ಮೀಟ್ ಮಾಡೋದಿರ್ಬೋದು, ಎವ್ರಿ ಡೇ ನಾನು ಯಾರ ಜೊತೆ ಮಾತಾಡ್ತೀನಾಗ ಅವ್ರ ಬಗ್ಗೆ ಇರ್ಬೋದು, ಅದಕ್ಕೆ ನಾನು ನನ್ನ ಕ್ರಿಸ್ಟಲ್ಸ್ಗಳನ್ನ ನನ್ನ ಹತ್ರ ಇರುವಂತ, ಈಗ ನಾನು ಇಂಥದ್ದೇ ಪರ್ಟಿಕ್ಯುಲರ್ ಕ್ರಿಸ್ಟಲ್ಸ್ ಅಂತ ಹಾಕ್ತಾ ಇಲ್ಲ, ಪ್ರೆಸೆಂಟ್ಲಿ ನನ್ನ ಹತ್ರ ಖಾಲಿ ಫ್ರೀ ಆಗಿ ಇರುವಂತದ್ದು ಇದಿಷ್ಟು ಕ್ರಿಸ್ಟಲ್ಸು. ಓಕೆ, ಒಂದು ಕ್ಲಿಯರ್ ಕ್ವಾರ್ಟ್ಸ್ ಇದೆ ಆ್ಯಂಡ್ ಮೂನ್ ಸ್ಟೋನ್ಸ್ ಇದೆ. ಸೊ ಇದೆಲ್ಲನೂ ನಾನು ಏನು ಮಾಡ್ತೀನಿ ಅಂದರೆ ಡೈಲಿ ಚಾರ್ಜ್ ಮಾಡಿಬಿಟ್ಟು ಡೈಲಿನೂ ಇದರಲ್ಲಿ ನಾನು ತುಂಬ ಜನರುಗಳ ಬಗ್ಗೆ ಬರೆದು ಹಾಕಿರ್ತೀನಿ ಅಲ್ವಾ. ಸೊ ತುಂಬ ನೆಗೆಟಿವ್ನ ಅಟ್ರಾಕ್ಟ್ ಮಾಡಿರುತ್ತೆ ಇದು. ಡೈಲಿನ ಇದನ್ನು ರನ್ನಿಂಗ್ ವಾಟರ್ ಅಂಡರಲ್ಲಿ ಇಟ್ಟುಬಿಟ್ಟು ಇದನ್ನು ನಾನು ಏನು ಮಾಡ್ತೀನಿ, ಫಸ್ಟು ನೆಗೆಟಿವಿಟಿನ ರಿಲೀಸ್ ಮಾಡಿ ಎನರ್ಜೈಸ್ ಮಾಡಿ ಅದಾದಮೇಲೆ ಆ್ಯಕ್ಚುಲಿ ನಾನು ಒಂದು ಕವರ್ಗೆ ಹಾಕಿಬಿಟ್ಟು ಈ ಥರ ಅದನ್ನು ಹಾಕಿರ್ತೀನಿ. ಯಾಕೆಂತಂದರೆ ಗ್ಲಾಸ್ ಜಾರಲ್ಲಿ ಹಾಕಿರ್ತೀನಲ್ವ, ಅದು ಟಣ ಅಂತ ಸೌಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಒಂದು ಕವರ್ಗೆ ಹಾಕಿಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಇಟ್ಟಿರ್ತೀನಿ. ಆಮೇಲೆ ಇವತ್ತು ಇಡೀ ದಿನ ನನಗೆ ಏನೇನು ಯಾರ್ಯಾರ ಬಗ್ಗೆ ಬರಿಬೇಕು ಅನ್ಸುತ್ತಲ್ವ, ಸೊ ಎಲ್ಲ ನಾನು ಇನ್ಕ್ಲೂಡಿಂಗ್ ನನ್ನನ್ನು ಇದು ಸೇರಿಸ್ಬಿಟ್ಟು ಇದಕ್ಕೆ ಹಾಕ್ತೀನಿ. ಸೊ ಮನೆಗೆ ಬಂದಮೇಲೆ ಒಂದ್ಸಲ ಇದನ್ನ ಹೀಲ್ ಮಾಡ್ತೀನಿ ಆ್ಯಂಡ್ ಇದೆಲ್ಲ ಆಗಿದೆ ಅಂತ ಹ್ಯಾಪಿನೆಸ್ನ ತೋರಿಸ್ತೀನಿ. ತುಂಬ ಜನರ ಬಗ್ಗೆ ಬರೆದಾಕಿರ್ತೀನಿ. ಸೊ ಎಲ್ಲಾರನ್ನೂ ವಿಜುವಲೈಸ್ ಮಾಡೋಕ್ಕಾಗೋದಿಲ್ಲ, ಬಟ್ ಎಲ್ಲರೂ ಹ್ಯಾಪಿ ಆಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ, ಎಲ್ಲರಿಗೂ ಅವ್ರಿಗೆ ಏನು ಬೇಕೋ ಅದು ಸಿಕ್ಕಿದೆ. ಸರ್ವೇ ಜನ ಸುಖಿನೋ ಭವಂತು ನಾನು ಹೇಳಿದ್ದೀನಿ. ಸೊ ನಾವೆಷ್ಟು ಹೇಳ್ಕೊಳ್ತೀವಿ ಅದರಿಂದ ನಮಗೆ ಬೇರೆಯವರು ಚೆನ್ನಾಗಿರೋದ್ರ ಜೊತೆಗೆ ನಾವು ಚೆನ್ನಾಗಿರ್ತೀವಿ. ನಮಗೆ ಏನ್ ಬೇಕಪ್ಪ, ನಾವು ಚೆನ್ನಾಗಿರೋದು ಬೇಕಾ? ಸೊ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಯಾವಾಗ್ಲೂ ನಮ್ಮ ಮನ್ಸು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಬೇರೆಯವ್ರಿಗೂ ಅದನ್ನೇ ಬಯಸ್ಬೇಕು. ನಮ್ಮ ಮನೆಗೆ ನಾವೀಗ ಬೇರೆಯವ್ರ ಮನೆಗೆ ಬೆಂಕಿ ಹಚ್ಚಕ್ ಹೋಗ್ತೀವಿ ಅಂದ್ರೆ ಫಸ್ಟ್ ನಮ್ಮ ಮನೆಯೇ ಸುಡೋದು. ಯಾಕೆ ಅಂತಂದ್ರೆ ಅವ್ರ ಬಗ್ಗೆ ನಾವು ಸಿಕ್ ಮಾಡ್ಕೊಂಡು ಉರ್ಕೊಳ್ಳೋದ್ರಿಂದ ಫಸ್ಟ್ ಎಫೆಕ್ಟ್ ಆಗೋದು ಯಾರಿಗೆ? ನಮಗೆ. ಆ ಒಂದು ನೆಗೆಟಿವಿಟಿ ನಾವನ್ನ ಥಿಂಕ್ ಮಾಡಿದಾಗ ಆ ಒಂದು ಹಾರ್ಮೋನ್ ಫಸ್ಟ್ ರಿಲೀಸ್ ಆಗೋದು ಯಾರಿಗೆ? ನಮಗೆ. ಸೊ ಹೊಡ್ತಾ ಬೀಳೋದು ಫಸ್ಟ್
ಫಸ್ಟ್ ನಮಗೆ. ಅದಕ್ಕೆ ಎಲ್ಲಾರ ಬಗ್ಗೆನೂ ಒಳ್ಳೇದಾಗಿ ಥಿಂಕ್ ಮಾಡಿ, ಯಾರ ಬಗ್ಗೆನೂ ಕೆಟ್ಟದಾಗ ಅನ್ಕೊಂಬೇಡಿ. ಅನ್ಸಲ್ವಾ? ನನಗೂ ಸಹ ಅನ್ಸುತ್ತೆ. ಈಗ ನಾನು ಹೋಗ್ಬೇಕಾದ್ರೆ ಯಾರೋ ಒಬ್ರು ಸಡನ್ ಆಗಿ ಬಂದ್ಬಿಟ್ಟು ಡಿಕ್ಕಿ ಹೊಡಿತಾರೆ, ನಾನೇನೋ ಅರ್ಜೆಂಟ್ ಅಲ್ಲಿ ಇರ್ತೀನಿ. ಸೊ ಸಡನ್ ಆಗಿ 1 ಸೆಕೆಂಡ್ ಸಿಟ್ಟು ಬರುತ್ತೆ, ತಕ್ಷಣ ಅಂತ ಹೇಳ್ಬಿಟ್ಟು ಏನೋ ಒಂದು ಸಿಚುವೇಶನ್ ಹಿಂಗೆ ಅವ್ರಿಗೆ ಏನಾದ್ರು ಏಟ್ ಆಯ್ತಾ ಅಥವಾ ಏನೋ ಒಂದು ಆಯ್ತಾ, ಸರಿ ಅವ್ರಿಗೆ ಏನೋ ಒಂದು ಟ್ರೀಟ್ ಮಾಡೋದಿರ್ಬೋದು, ಈ ತರ. ಸೊ ಬರಲ್ಲ ಅಥವಾ ಎಲ್ರು ಮನುಷ್ಯರೇ, ಎಲ್ಲಾರ್ಗು ಎಲ್ಲ ಸಿಚುವೇಶನ್ ಅಲ್ಲೂ ಏನೇನೋ ಅನ್ಸೋದು ಸಹಜ. ಯಾರೋ ಏನೋ ಅಂದ್ರು ಅಳು ಬಂದ್ಬಿಡತ್ತೆ, ಅಥವಾ ಯಾರೋ ಏನೋ ಅಂದ್ರು ನಾವು ತಿರ್ಗಿ ಅಂದ್ಬಿಡ್ತೀವಿ. ಅನ್ನಲ್ಲ ಅಂತ ನಾನು ಹೇಳಲ್ಲ, ಖಂಡಿತ ನಾನು ಅಂತೀನಿ, ನಾನು ಮನುಷ್ಯರೇ. ಬಟ್ ಅದನ್ನ ನಾನು ಏನ್ ಮಾಡ್ತೀನಿ, ಆ ಟೈಮಲ್ಲಿ ಅಲ್ಲದೆ ಇರ್ಬೋದು, ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ನಾನು ಥಿಂಕ್ ಮಾಡ್ತೀನಿ. ಥಿಂಕ್ ಮಾಡಿದಾಗ ನಾನು ಏನು ಮಾಡ್ತೀನಿ, ಅದಕ್ಕೆ ಯಾವ ಥರ ನಾನು ರಿಯಾಕ್ಟ್ ಮಾಡಬೇಕಿತ್ತು ಆ್ಯಂಡ್ ಅದನ್ನು ನಾನು ಈಗ ಹೇಗೆ ಸರಿ ಮಾಡ್ಕೋಬೇಕು. ಸೊ ಫರ್ಗಿವ್ ವೆರಿ 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 ಇಂಪಾರ್ಟೆಂಟ್ ಅಂತ ಅಂದರೆ ಫರ್ಗಿವ್ನೆಸ್ ಪ್ರಾಕ್ಟೀಸ್. ಎಲ್ಲಾರನ್ನೂ ಕ್ಷಮಿಸ್ಬಿಡಿ. ನಿಮಗೆ ಕ್ಷಮಿಸಕ್ಕೆ ಕೆಲವ್ರನ್ನ ಇಷ್ಟ ಇಲ್ಲದೆ ಇರ್ಬೋದು, ಅವ್ರು ಅಷ್ಟು ಮೋಸ ಮಾಡಿರ್ಬೋದು, ಬಟ್ ನೀವು ಡಿಸರ್ವ್ ತಾನೆ, ಪೀಸ್ಗೆ ಡಿಸರ್ವ್ ನೀವು. ಸೊ ನೀವು ಡಿಸರ್ವ್, ನಿಮಗೆ ಪೀಸ್ ಬೇಕು ಅಂತಂದ್ಮೇಲೆ ನಿಮ್ಮ ಒಳಗಡೆನೆ ನೀವು ಬೆಂಕಿ ಕಿಡಿನ ಹಚ್ಕೊಳಕ್ ಆಗಲ್ಲ. ಸೊ ಅವ್ರನ್ನ ಕ್ಷಮಿಸಿ ಅಲ್ಲೇ ಬಿಟ್ಟು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಹೋಗ್ಬಿಡಿ. ಯಾರೇ ಕೂಡ ಏನಾದ್ರೂ ಲೈಫಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತ ನಮಗೆ ನೋಡೋದಿಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇರುವಂಥದ್ದು, ಅದನ್ನ ಮಾಡ್ಬಿಡಿ. ಆ್ಯಂಡ್ ಇನ್ನೊಂದು, ನನಗೆ ಕ್ರಿಸ್ಟಲ್ಸ್ನ ಬೈ ಮಾಡೋದು ಅಂತ ಅಂದ್ರೆ ಮೈ ಫೇವ್ರೇಟ್ ಪಾರ್ಟ್. ಆಯ್ತಾ, ಇನ್ನು ಏನು ಪರ್ಚೇಸ್ ಮಾಡ್ತೀನೋ ಮಾಡೋದು ನನಗೆ ಗೊತ್ತಿಲ್ಲ. ತಿನ್ನಕ್ಕೆ ಅಂತ ನಾನು ಏನನ್ನೂ ಇಷ್ಟಪಡೋದಿಲ್ಲ, ಏನು ಮಾಡೋದಿಲ್ಲ. ನನಗೆ ಕ್ರಿಸ್ಟಲ್ಸ್ನ ಬೈ ಮಾಡೋದಂದ್ರೆ ತುಂಬಾ ಇಷ್ಟ. ಸೊ ನನಗೆ ಈಗ ರೀಸೆಂಟ್ ಡೇಸ್ ಅಲ್ಲಿ ನಾನು ಡಾಕ್ಟರ್ ಪೂರ್ವಿ ಚೆರಾಜ್ ಮೇಡಮ್ನ ಮೀಟ್ ಮಾಡಿದಾಗ ನನಗೆ ಅವರೊಂದು ಕ್ರಿಸ್ಟಲ್ ಏಂಜಲ್ನ ಕೊಟ್ಟಿರ್ತಾರೆ. ಸೊ ಅದು ಏನಾಗ್ಬಿಡುತ್ತೆ ಅಂತಂದ್ರೆ ಅದಕ್ಕೂ ನನಗೂ ಋಣ ಮುಗ್ದೋಗುತ್ತೆ. ಅದು ನನ್ನ ಏನು ನೆಗೆಟಿವಿಟಿ ಇದೆ ಅದನ್ನೆಲ್ಲ ಅದು ಹೀರ್ಕೊಂಡ್ಬಿಟ್ಟು ಅದೇನಾಗ್ಬಿಡುತ್ತೆ ಅಂತ ಅಂದ್ರೆ ಕಟ್ಟಾಗ್ಬಿಡುತ್ತೆ. ಸೊ ಕಟ್ಟಾದ್ಮೇಲೆ ನಾನು ಏನ್ ಮಾಡ್ತೀನಿ, ಮಾರುತಿ ಮಂದಿರ್ಗೆ ಹೋಗ್ಬಿಟ್ಟು ಸೊ ಅದಕ್ಕೆ ಎನರ್ಜೈಸ್ ಮಾಡ್ಬಿಟ್ಟು ಅದು ನನ್ನ ಜೊತೆ ಇದ್ದಿದ್ದಕ್ಕೆ ಆ್ಯಂಡ್ ಅದು ಇನ್ನೂ ಲೈಫಲ್ಲಿ ಚೆನ್ನಾಗಿರ್ಲಿ, ನನ್ನ ಅದರ ಒಂದು ಕನೆಕ್ಷನ್ ಅಷ್ಟು ದಿನ ಆದ್ರೂ ಇತ್ತಲ್ಲ. ಆ್ಯಂಡ್ ಅದು ನನ್ನ ಲೈಫಿಗೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ಕ್ರಿಸ್ಟಲ್ ಏಂಜಲ್ಸ್ ಇದೆ ಅಂತ ಹೇಳ್ಬಿಟ್ಟು. ನನಗೆ ರಿಯಲಿ ಅಲ್ಲಿ ತನಕ ಕ್ರಿಸ್ಟಲ್ ಏಂಜಲ್ಸ್ ಬಗ್ಗೆ ಗೊತ್ತೇ ಇರಲಿಲ್ಲ. ಸೊ ಅದಾದ್ಮೇಲೆ ಸೊ ಆ ಒಂದು ಕ್ರಿಸ್ಟಲ್ ಏಂಜಲ್ ಇಂದ ಈಗ ನನ್ನ ಹತ್ರ ಟೋಟಲ್ ಆಗಿ 1 ಸಿಟ್ರಿನ್ ಕ್ರಿಸ್ಟಲ್ ಏಂಜಲ್ ಆ್ಯಂಡ್ 2 ಓಕೆ ಆ್ಯಂಡ್ 3 ಇದು ಬಂದ್ಬಿಟ್ಟು ಎಲ್ಲ ಹೀಲಿಂಗಿಗೂ ಬರೋ ಅಂಥದ್ದು ಕ್ಲಿಯರ್ ಕ್ವಾರ್ಟ್ಸು. ಇನ್ನೊಂದು ಬಂದ್ಬಿಟ್ಟು ರೋಸ್ ಕ್ವಾರ್ಟ್ಸ್. ಇದು ಆಕ್ಚುಲಿ ವೈಟ್ ತರ ಕಾಣಿಸುತ್ತೆ, ಬಟ್ ಇದು ಪಿಂಕ್ ರಿಲೇಶನ್ಶಿಪ್ ಹಿಂಗೆಲ್ಲ ಬಳಸ್ತಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಅಮೆಥಿಸ್ಟ್. ಅಮೆಥಿಸ್ಟ್ ಇಸ್ ಮೈ ಫೇವ್ರೆಟ್ ಕ್ರಿಸ್ಟಲ್. ನಾನು ಫಸ್ಟ್ ಟೈಮ್ ಅಮೆಥಿಸ್ಟ್ನ ನಾನು ಈ ಥರ ತರಿಸ್ಕೊಂಡಾಗ ಈ ಥರ ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಇದನ್ನ ಮೆಡಿಟೇಷನ್ಗೆಲ್ಲ ಯೂಸ್ ಮಾಡ್ತೀನಿ. ಈ ಥರ ನಾನು ಅಮೆಥಿಸ್ಟ್ನ ತರಿಸ್ಕೊಂಡಿದ್ದೆ. ಇದು ಅಮೆಥಿಸ್ಟ್ ಅಲ್ಲ, ಬಟ್ ಅದು ನಾನು ಮೆಡಿಟೇಷನ್ ಮಾಡಬೇಕಾದ್ರೆ ಕಳ್ಕೊಂಡ್ಬಿಟ್ಟೆ. ನನ್ನ ಲೈಫಲ್ಲಿ ನನಗೆ ಅಮೆಥಿಸ್ಟ್ ಅಷ್ಟು ತುಂಬ ಇಷ್ಟ ಆಗಿರೋ ಕ್ರಿಸ್ಟಲ್ಲು ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಅದು ಯಾಕಂತ ನನಗೆ ಗೊತ್ತಿಲ್ಲ. ಸೊ ಆ್ಯಂಡ್ ಇಷ್ಟೊಂದು ಕ್ರಿಸ್ಟಲ್ ಏಂಜಲ್ಸ್ ಬಂದಿದ್ದಾರೆ. ಇವ್ರ ಬಗ್ಗೆ ಎಲ್ಲ ನಾನು ಮತ್ತೆ ಹೇಳ್ತೀನಿ ನಿಮಗೆ ಏನೇನಕ್ಕೆ ಯೂಸ್ ಆಗ್ತಾರೆ ಅಂತ, ಒಂದೊಂದು ಕಲರ್ ಒಂದೊಂದಕ್ಕೆ. ಇದು ಸಿಟ್ರಿನ್ ಬಂದ್ಬಿಟ್ಟು ಮೊನಿಗೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನಾನು ಇನ್ನೂ ಒಂದು ಕ್ರಿಸ್ಟಲ್ನ ನನ್ನ ಲೈಫಿಂದ ದೂರ ಆಗಿದೆ. ಅದು ಯಾವುದು ಅಂತ ಅಂದರೆ ಇದೇ ಕ್ರಿಸ್ಟಲು. ಸೊ ಸಿಟ್ರಿನ್ ಜೊತೆಗೆ ನಾನು ಯಾವಾಗಲೂ ಝೀಬುನ ಇಟ್ಕೊಂಡಿರ್ತಿದ್ದೆ. ಆ ಝೀಬು ಏನಾಯ್ತು ಅಂತ ಅಂದರೆ ಒಡೆದೋಗ್ಬಿಡ್ತು. ಸೊ ಅದು ಫಸ್ಟ್ ಟೈಮ್ ನನ್ನ ಹತ್ರ ಕ್ರಿಸ್ಟಲ್ ಒಡೆದೋಗಿದ್ದು. ನಾನು ಒಡೆದೋದಾಗ ನಾನು ಏನು ಅನ್ಕೊಂಡೆ, ಕ್ರಿಸ್ಟಲ್ ಒಡೆದೋಯ್ತು ಅಂದರೆ ಏನೋ ಒಂದು ಕೆಟ್ಟದಾಗತ್ತೆ. ಖಂಡಿತ ಅಲ್ಲ. ಕ್ರಿಸ್ಟಲ್ ಒಡೆದೋಯ್ತು ಅಂದರೆ ಒಂದು ಮೀನಿಂಗ್ ಏನಪ್ಪ ಅಂತ ಅಂದರೆ, ಅದು ನಮ್ಮ ಎಲ್ಲ ನೆಗೆಟಿವಿಟಿನ ಗ್ರ್ಯಾಬ್ ಮಾಡ್ಕೊಂಡಿದೆ. ಆ್ಯಂಡ್ ಅದ್ರ ಜೊತೆಗೆ ಅದಕ್ಕೂ ನಮಗೂ ಇರೋವಂತಹ ಒಂದು ಎಲ್ಲದೂ ಕೂಡ ಒಂದು ರಿಲೇಶನ್ಶಿಪ್, ಒಂದು ಸೋಲ್ ಕನೆಕ್ಷನ್, ಒಂದು ಕನೆಕ್ಷನ್ ಮುಗ್ದಿರುತ್ತೆ. ಸೊ ಅದು ನಮ್ಮಿಂದ ದೂರ ಹೋಗುತ್ತೆ. ಸಿಟ್ರಿನ್ ನನ್ನಿಂದ ದೂರ ಹೋಯಿತು. ಆಗ ನಾನು ಅದ್ರ ಬಗ್ಗೆ ತಿಳ್ಕೊಂಡೆ. ಸೊ ಯಾಕೆ ಹೋಗುತ್ತೆ, ಏನು ಎತ್ತ ಎಲ್ಲದನ್ನು ಆಗ ಗೊತ್ತಾಯ್ತು. ಈಗ ಹೊಸ ಒಂದು ಝೀಬುನ ತರಿಸ್ಕೊಂಡಿದ್ದೀನಿ. ಸೊ ಇಷ್ಟು ನಾನು ಈಗ ಬೈ ಮಾಡಿರುವಂಥದ್ದು. ಇದೆಲ್ಲದಕ್ಕೂ ನಾನು ಒಂದು ರೂಪಿ ಕೂಡ ತುಂಬಾನೇ ಕಷ್ಟಪಟ್ಟು ತಗೊಂಡಿರೋದ್ರಿಂದ ತುಂಬಾನೇ ಹ್ಯಾಪಿನೆಸ್ ಇದೆ. ಇದೆಲ್ಲದ್ರ ಜೊತೆ ಇನ್ನೊಂದು ನನ್ನ ಹತ್ರ ಕ್ರಿಸ್ಟಲ್ ಏಂಜಲ್ ಬಂದಿರೋದು ಬ್ಲ್ಯಾಕ್ ಟರ್ಮಲಿನ್.
ಇದನ್ನ ನಾನು ಯಾಕೆ ಅದ್ರ ಜೊತೆ ತೋರಿಸಿಲ್ಲ ಅಂತಂದ್ರೆ ಇದು ತುಂಬಾ ಹೈಲಿ ನಮ್ಮ ನೆಗೆಟಿವಿಟಿ ಎಲ್ಲಾನು ಕೂಡ ಗ್ರಾಬ್ ಮಾಡ್ಕೊಂಡು ನಮ್ಮನ್ನ ಫುಲ್ ಪಾಸಿಟಿವ್ ಮಾಡುತ್ತೆ. ಸೊ ಇದನ್ನ ನಾವು ಯಾವುದೇ ಕ್ರಿಸ್ಟಲ್ಸ್ ಜೊತೆ ಕೂಡ ಸೇರಿಸೋ ಹಾಗಿಲ್ಲ. ಬ್ಲ್ಯಾಕ್ ಕಲರ್ ಏನಿರುತ್ತಲ್ವಾ ಯಾವುದೇ ಕ್ರಿಸ್ಟಲ್ಸ್ ಜೊತೆ ಸೇರಿಸೋ ಹಾಗಿಲ್ಲ. ಸೊ ಇದನ್ನ ನಾನು ಡಿಫ್ರೆಂಟ್ ಆಗಿ ಬೇರೆನೆ ಇಟ್ಟಿರ್ತೀನಿ. ನಾನೀಗ ಸದ್ಯಕ್ಕೆ ಚಾರ್ಜ್ ಮಾಡಿರೋದು ಇದೊಂದೇ ಕ್ರಿಸ್ಟಲ್ನ. ಇನ್ನು ಉಳಿದಿರೋ ಯಾವುದೇ ಕ್ರಿಸ್ಟಲ್ನ ಕೂಡ ನಾನು ಚಾರ್ಜ್ ಮಾಡಿಲ್ಲ. ಅಂಡ್ ಕ್ರಿಸ್ಟಲ್ ಇದು ಕ್ರಿಸ್ಟಲ್ ಹೌದಾ ಅಲ್ವಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಕೂಡ ನೀವು ತುಂಬಾನೇ ಒಂದು ಇಂಟ್ಯೂಷನ್ಸ್ ತರನೇ ನಿಮಗೆ ಅದು ಫೀಲ್ ಆಗಬೇಕು. ನೀವು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ನಾನೀಗ ಇದನ್ನ ಚಾರ್ಜ್ ಮಾಡ್ತಾ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಚಾರ್ಜ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಇಂಟೆನ್ಷನ್ನ ಸೆಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಜಸ್ಟ್ ತೋರಿಸ್ತಾ ಇದ್ದೀನಿ. ಹೀಗೆ ಇಟ್ಕೊಂಡ್ಬಿಟ್ಟು ನೀವು ಅದನ್ನು ಚಾರ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಅದು ನಿಮಗೆ ದಪ್ಪ ದಪ್ಪ ಥರ ಫೀಲ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಜೀವ ಇರೋ ಥರ ಆಯಿತಾ, ಅದು ಏನೋ ಒಂಥರ ಉಸಿರಾಡ್ತಾ ಇದೆಯೇನೋ ಆ್ಯಂಡ್ ಅದೆಲ್ಲ ನಿಮಗೆ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಅದು ಕ್ರಿಸ್ಟಲ್ ಅಂತ ಅರ್ಥ. ಕ್ರಿಸ್ಟಲಿಗೂ ಆ್ಯಂಡ್ ಏನು ಈ ಸುಮ್ಮನೆ ಮಣಿಗಳಿಗೂ ಇರೋ ಡಿಫ್ರೆನ್ಸ್ ಏನು ಅಂತ ನೀವು ಆಗ ತಿಳ್ಕೊಬೋದು. ಸೊ ಇದಿಷ್ಟಾಗಿತ್ತು ನನ್ನ ಕ್ರಿಸ್ಟಲ್ ಸ್ಟೋರಿ. ಆ್ಯಂಡ್ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿರೋಂತಹ ಈ ಒಂದು ಟ್ರಿಕ್ ಏನಿದೆ ಅಲ್ವಾ, ಮ್ಯಾಜಿಕ್ ಏನು ಮ್ಯಾಜಿಕ್ ಚಿಟ್ ಅಂತ ಹೇಳ್ಬೋದು, ಗ್ರ್ಯಾಟಿಟ್ಯೂಡ್ ಚಿಟ್ ಅಂತ ಹೇಳ್ಬೋದು, ಗ್ರ್ಯಾಟಿಟ್ಯೂಡ್ ಜಾರ್ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಕೂಡ ಪ್ರತಿ ದಿನ ಮಾಡಿ. ನಿಮ್ಮ ಮನೆಗೆ ಕೆಲಸಕ್ಕೆ ಬರೋರಿಗಿರ್ಬೋದು ಅಥವಾ ನೀವೆಲ್ಲ ಹಾಸ್ಪಿಟಲಿಗೆ ಹೋಗಿರ್ತೀರಾ, ಡಾಕ್ಟರ್ಗಿರ್ಬೋದು, ಅಲ್ಲಿರೋ ನರ್ಸಸ್ಗಿರ್ಬೋದು, ಆ್ಯಂಡ್ ಅಲ್ಲಿ ಬಂದಿರೋ ಪೇಷಂಟ್ಸ್ಗಿರ್ಬೋದು, ಆ್ಯಂಡ್ ಬಸ್ಸಲ್ಲೆಲ್ಲೋ ಹೋಗ್ತಾ ಇರ್ತೀರಾ, ಅವ್ರ ಜೊತೆ ಮಾತಾಡ್ತಿರ್ತೀರಾ, ಅವ್ರದ್ದು ಏನೋ ಒಂದು ನೋವನ್ನ ಹೇಳ್ಕೊತಾರೆ ಅವ್ರಿಗಿರ್ಬೋದು, ಆ್ಯಂಡ್ ಅಥವಾ ಅವ್ರು ಒಳ್ಳೆಯದನ್ನ ಹೇಳ್ಕೊಂಡು ನಿಮ್ಗೇನೋ ಒಂದು ಖುಷಿ ಸಿಗುತ್ತೆ ಅದಕ್ಕಿರ್ಬೋದು. ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ನ ತೋರಿಸಿ. ಸೊ ಏನೋ ಹೇಳ್ತಾರಲ್ಲ, ಗ್ರ್ಯಾಟಿಟ್ಯೂಡ್ ಹಾರ್ಟ್ ಇದೆ ಅಲ್ಲ, ಗ್ರೇಟ್ಫುಲ್ ಹಾರ್ಟ್ ಅಷ್ಟು ಹ್ಯಾಪಿಯೆಸ್ಟ್ ಹಾರ್ಟೇ ಇಲ್ವಂತೆ. ಸೊ ಯಾರು ಗ್ರೇಟ್ಫುಲ್ ಆಗಿರ್ತಾರೆ ಅವರು ಲೈಫಲ್ಲಿ ತುಂಬಾನೇ ಹ್ಯಾಪಿ ಆಗಿರ್ತಾರೆ. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ತುಂಬಾನೇ ಮಾತಾಡೋಕ್ಕಿತ್ತು, ಅಂದರೆ ಬೇರೆ ಬೇರೆ ವಿಡಿಯೋಸ್ ಮಾಡೋಕ್ಕಿತ್ತು, ಬಟ್ ಲ್ಯಾಕ್ ಆಫ್ ಟೈಮ್ ಇದೆ. ಆ್ಯಸ್ ಅ ಮ್ಯಾನಿಫೆಸ್ಟರ್ ನಾನು ಈ ಮಾತನ್ನ ಹೇಳ್ಬಾರ್ದು, ಆದ್ರೂ ಸಮ್ ಲರ್ನಿಂಗ್ಸಿನ ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ, ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಕೂಡ ಗ್ರೇಟ್ಫುಲ್ ಆಗಿರಿ. ಗ್ರೇಟ್ಫುಲ್ ಹಾರ್ಟ್ ಅಷ್ಟು ಹ್ಯಾಪಿ ಆಗಿರೋ ಹಾರ್ಟೇ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ನಿಮ್ಮ ಹಾರ್ಟ್ ಕೂಡ ಹಾಗೆ ಆಗಿರಲಿ. ನಿಮ್ಮ ಲೈಫಲ್ಲಿ ಯಾವಾಗಲೂ ಹ್ಯಾಪಿನೇ ತುಂಬಿರಲಿ. ಆ್ಯಂಡ್ ನೀವೇನೇನು ಬಯಸ್ತೀರ ಎಲ್ಲನೂ ನಿಮ್ಮ ಲೈಫಲ್ಲಿ ಬರಲಿ. ಫಸ್ಟ್ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ನ ಮ್ಯಾನೇಜ್ ಮಾಡೋದನ್ನ ಕಲ್ತ್ಕೊಳ್ಳಿ. ಬರೀ ಕ್ರಿಸ್ಟಲ್ಸ್ನ ತರಿಸಿ ಹಾಕೊಂಡ್ರೆ ಆಗೋದಿಲ್ಲ, ಕ್ರಿಸ್ಟಲ್ಸ್ನ ಇಟ್ಕೊಂಡ್ರೆ ಆಗಲ್ಲ, ಮ್ಯಾಜಿಕ್ ರಾಕ್ನ ಇಟ್ಕೊಂಡ್ಬಿಟ್ಟೆ ಎಲ್ಲ ಆಯಿತು ಅಂದರೆ ಆಗಲ್ಲ. ಫಸ್ಟ್ ಇಲ್ಲಿ ತಲೆ ಮೆಂಟಲಿ ಬ್ಯಾಲೆನ್ಸ್ ಆಗಬೇಕು. ಆವಾಗಲೇ ನೀವೇನಾದರೂ ಮಾಡೋದಕ್ಕೆ ಸಾಧ್ಯ. ಓಕೆ, ಥ್ಯಾಂಕ್ ಯು. ಎಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಸದಾಕಾಲ ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.